ಶೇಷದೇವರು ಪರಮಾತ್ಮನ ಆಸನರಾಗಿದ್ದಾರೆ. ಏನಂತಾರೆ ಶ್ರೀಮದಾಚಾರ್ಯರು? ತತ್ಪಾದ ಪಂಕಜ ಮಹಾಸನತಾಮವಾಪ. ಸಾಮಾನ್ಯವಾಗಿ ಆಸನ ಅಂದರೆ ಸ್ವಲ್ಪ ಹೊತ್ತು ಕೂಡೋದು, ಎದ್ದು ಹೋಗೋದು, ಆವಾಗ ಬರೋದು ಅಂತ ಇರುತ್ತೆ. ಇದು ಅಂಥ ಆಸನ ಅಲ್ಲ. ಇದು ಯಾವಾಗಲೂ ಶೇಷನ ಮೇಲೆ ಪವಡಿಸಿಯೇ ಇರ್ತಾನೆ ಪರಮಾತ್ಮ ಅನ್ನಬೇಕಾದರೆ ಅದು ಎಂಥ ಆಸನ, ಅದು ಎಂಥ ಸೌಭಾಗ್ಯ. ಒಂದು ಕ್ಷಣ ದೇವರ ದರ್ಶನ, ಮಿಂಚಿನಂತೆ ದೇವರ ದರ್ಶನ ಆದರೆ ಸಾಕು ಅಂತ ಕೋಟಿ ಕೋಟಿ ಜನ್ಮಗಳ ಸಾಧನೆಯನ್ನು ಮಾಡಬೇಕಾಗತ್ತೆ. ಬರೀ ದರ್ಶನ ಅಲ್ಲ, ದರ್ಶನ ಈ ಕಡೆಗೆ ಸ್ಪರ್ಶನ ಎರಡೂ ಕೂಡ ನಿರಂತರವಾಗಿ ಪಡೆದುಕೊಂಡಿದ್ದಾರೆ ಅಂದರೆ ಎಂತಹ ಸೌಭಾಗ್ಯ, ಶೇಷದೇವರ ಸೌಭಾಗ್ಯ. ಇನ್ನೇನು ಬೇಕು ಬೇರೆ? ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶೇಷದೇವರ ಬಗ್ಗೆ ಹೇಳುವಾಗ ಏನು ಆರಿಸಿಕೊಂಡ್ರು ನೋಡ್ರಿ. ಆ ಲಕ್ಷ್ಮೀದೇವಿಯ ಕಟಾಕ್ಷದಿಂದ ಇಡೀ ಬ್ರಹ್ಮಾಂಡದ ಧಾರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದರು ಶೇಷದೇವರು ಅಂತ ಅನ್ನಲಿಲ್ಲ. ಅದು ಪಡೆದದ್ದು ಸತ್ಯ. ಆದರೆ ಎಲ್ಲ ಅವರ ಮಹಿಮೆಗಳಲ್ಲಿ ಒಂದನ್ನು ಆರಿಸಿ ಹೇಳೋಣ ಅಂತ ಆರಿಸಿಕೊಳ್ಳುವಾಗ ಬ್ರಹ್ಮಾಂಡದ ಧಾರಣೆ ಮಾಡಿದ ಮಹಿಮೆಯನ್ನು ಆರಿಸಿಕೊಳ್ಳಿಲ್ಲ, ದೇವರಿಗೆ ಆಸನವಾಗಿದ್ದ ಮಹಿಮೆಯನ್ನು ಆರಿಸಿಕೊಳ್ತಾರೆ ಶ್ರೀಮದಾಚಾರ್ಯರು. ತತ್ಪಾದ ಪಂಕಜ ಮಹಾಸನ ತಾಮವಾಪ. ಅಂತಹ ಲಕ್ಷ್ಮೀ ಕಟಾಕ್ಷದಿಂದ ಪರಮಾತ್ಮನಿಗೆ ನಿರಂತರವಾಗಿ ಆಸನವಾಗಿರುವ ಸೌಭಾಗ್ಯವನ್ನು ಶೇಷದೇವರು ಪಡೆದಿದ್ದಾರೆ. ವಾಹನವಾಗಿರುವ ಸೌಭಾಗ್ಯವನ್ನು ಗರುಡದೇವರು ಪಡೆದಿದ್ದಾರೆ. ಇಡೀ ಜಗತ್ತಿನ ಸೃಷ್ಟಿಕರ್ತೃಗಳಾದವರು ಬ್ರಹ್ಮದೇವರು, ಸಂಹಾರಕರ್ತೃಗಳಾದವರು ರುದ್ರದೇವರು. ಇಂತಹ ಪರಮಾನುಗ್ರಹವನ್ನು ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಗೆ ಮಾಡುವವಳು ಮಹಾಲಕ್ಷ್ಮಿ. ಆ ಶೇಷದೇವರು ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಾರೆ ತಮ್ಮ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ. ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಂಕರ್ಷಣ ರೂಪದಿಂದ ಶೇಷದೇವರೊಳಗೆ ಪರಮಾತ್ಮನಿದ್ದು ತಾನು ಬ್ರಹ್ಮಾಂಡವನ್ನು ಧಾರಣ ಮಾಡ್ತಾನೆ. ಶೇಷದೇವರಿಗೆ ಆ ಸಾಮರ್ಥ್ಯವನ್ನು ಪರಮಾತ್ಮ ಒಳಗಿದ್ದು ತಾನು ಕೊಡ್ತಾನೆ ಅಂತ ಅನ್ನೋದಕ್ಕೆ ಅವರು ಶೇಷ, ಪರಮಾತ್ಮನಿಗೆ ಅಂಗಭೂತರಾದವರು. ಪರಮಾತ್ಮ ಶೇಷಿ, ಇವರು ಶೇಷ. ಸಕಲ ಜೀವರಿಗೆ ಅಭಿಮಾನಿ ದೇವತೆಗಳು ಶೇಷದೇವರು. ಇವತ್ತು ನಿಮ್ಮೆಲ್ಲರ ಜೀವಸ್ವರೂಪದ ಒಂದು ಅಸ್ತಿತ್ವವನ್ನು ನಿಯಮನ ಮಾಡುವಂತಹ ಮಹಾನುಭಾವರು ಆ ಶೇಷದೇವರು. ಇವತ್ತು ಶ್ರೀಮನ್ ಮಹಾಭಾರತದ ಶ್ರವಣವನ್ನು ಮಾಡ್ತಾ ಇದ್ದೇವೆ. ಹರಿವಂಶದ ಶ್ರವಣ, ಭಾಗವತಾದಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು. ಅವರೇ ನರ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ನರ. ಆ ನರ ಶೇಷಾವತಾರ. ಆ ಶೇಷದೇವರೇ ಈ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿ ದೇವತೆಗಳು. ಪೌರುಷೇಯ ಗ್ರಂಥಗಳ ಶ್ರವಣ ಮಾಡಬೇಕೆಂಬ ಶ್ರದ್ಧೆಯನ್ನು ಕೊಡುವವರು, ಅವುಗಳ ಜ್ಞಾನವನ್ನು ಕೊಡುವವರು, ಅವುಗಳಿಗೆ ಪ್ರವರ್ತಕರಾದ ಮಹಾನುಭಾವರು ಆ ಶೇಷದೇವರು. ಅಂತಹ ಶೇಷದೇವರು ನಮಗೆ ಶುದ್ಧವಾದಂತಹ ತತ್ವಜ್ಞಾನವನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಜೀವಾಭಿಮಾನಿಗಳಿದ್ದಾರೆ. ಜೀವಾಭಿಮಾನಿಗಳಾಗಿ ನಮ್ಮ ಈ ಜೀವಸ್ವರೂಪ ಆ ಭಗವಂತನಿಗೆ ಶೇಷ, ಅಂಗ, ಅವನ ಸೇವೆಗಾಗಿ ಮೀಸಲಿದ್ದದ್ದು ಅನ್ನುವ ರೀತಿಯಲ್ಲಿ ನಮ್ಮ ಜೀವನ ಸಾರ್ಥಕವಾಗುವಂತೆ ಶೇಷದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ತಿಳಿಯಬೇಕು. ಶೇಷದೇವರೇ ಲಕ್ಷ್ಮಣನಾಗಿ ನಿರಂತರವಾಗಿ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿದವರು. ಶ್ರೀಹರಿಯ ಸೇವೆಯನ್ನು ನಿರ್ವಂಚನೆಯಿಂದ ಯಥಾಶಕ್ತಿ ಭಕ್ತಿಯಿಂದ ಮಾಡುವಂತಹ ಸೌಭಾಗ್ಯವನ್ನು ಶೇಷದೇವರು ಲಕ್ಷ್ಮಣದೇವರು ನಮಗೆ ಕರುಣಿಸಲಿ. ಎಂತಹ ವೈರಾಗ್ಯ! ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥಂತ ಪರಿಯಾಗಿ ಸೇವೆಯನ್ನು ಮಾಡಿದ್ದಾರೆ ಸೀತಾದೇವಿಗೆ. ಆದರೆ ಸೀತಾದೇವಿಯ ಮುಖ ಎತ್ತಿ ನೋಡಿಲ್ಲ, ತನ್ನ ತಲೆ ಎತ್ತಿ ಸೀತಾದೇವಿಯ ಮುಖವನ್ನು ನೋಡಿಲ್ಲ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ, ಕುಂಡಲ ಗೊತ್ತಿಲ್ಲ, ಕೇಯೂರಗಳು ಗೊತ್ತಿಲ್ಲ ಅಂತಾನೆ ಲಕ್ಷ್ಮಣ ಅಂತಂದರೆ ಕೇವಲ ನೂಪುರ ಮಾತ್ರ ಗೊತ್ತು, ಗೆಜ್ಜೆ ಮಾತ್ರ ಗೊತ್ತು, ಪಾದಾಭಿವಂದನೆ ಮಾಡ್ತಾ ಇದ್ದೆ. ಆದ್ದರಿಂದ ಪಾದಾಭರಣಗಳ ಗೊತ್ತೇ ಹೊರತು ಹಸ್ತಾಭರಣಗಳು, ಭುಜಾಭರಣಗಳು, ಕರ್ಣಾಭರಣಗಳು ನನಗೆ ಗೊತ್ತಿಲ್ಲ ಅಂತಾನೆ. ಅಂತಹ ಪರಮ ವಿರಕ್ತ ಶಿಖಾಮಣಿ ಶೇಷ. ಅಂತಹ ಶೇಷದೇವರು ಲಕ್ಷ್ಮಣದೇವರು ಎಂದೆಂದಿಗೂ ಪರಸ್ತ್ರೀಯರನ್ನು ಕುಬುದ್ಧಿಯಿಂದ ನೋಡದೇ ಇದ್ದಂತೆ, ಪರಪುರುಷರನ್ನು ಕುಬುದ್ಧಿಯಿಂದ ನೋಡದೇ ಇರುವಂತಹ ಒಂದು ವೈರಾಗ್ಯವನ್ನು ಎಲ್ಲ ಸಜ್ಜನರಿಗೂ, ನಮಗೂ, ನಿಮಗೂ, ಯುವಕರಿಗೂ, ಯುವತಿಯರಿಗೂ ಎಲ್ಲರಿಗೂ ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಅವರೇ ಬಲರಾಮದೇವರಾಗಿ
ಅತ್ಯದ್ಭುತವಾದ ಪರಾಕ್ರಮವನ್ನು ಶ್ರೀಕೃಷ್ಣಾವತಾರದ ಸಂದರ್ಭದಲ್ಲಿ ತೋರಿಸಿದಂತಹ ಮಹಾನುಭಾವರು. ಅಂತಹ ಬಲರಾಮದೇವರು ನದಿಯನ್ನೇ, ಯಮುನಾ ನದಿಯನ್ನೇ ಎಳೆದವರು, ಹಸ್ತಿನಾಪುರವನ್ನೇ ಎಳೆದು ಮುಳುಗಿಸ್ತೇನೆ ಅಂತ ಹೊರಟಂತಹ ಮಹಾನುಭಾವರು. ಆ ರೀತಿ ಜೀವನದೊಳಗೆ ನಾವು ಪರಿಸರಕ್ಕೆ ಹೊಂದಿಕೊಂಡು ಬಿಡೋಣ ಅನ್ನುವ ರೀತಿಯಲ್ಲಿ ಇವತ್ತಿನ ಜನ ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ಹೋಗುವಂತಹ ಪ್ರಸಂಗ ಉಂಟಲ್ಲ, ಅಂತಹ ಪ್ರಸಂಗ ಬರುವುದು ಬೇಡ. ಇದೆಲ್ಲ ಸಾಂಕೇತಿಕವಾದ ಕಥೆ, ನಡೆದದ್ದು ಆಗ ಸತ್ಯ. ಆದರೆ ಈಗ ನಾವು ಅದನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಳೋದಾದರೆ ಯಾವುದೋ ರೀತಿಯಲ್ಲಿ ಸಮಾಜ ಹೊರಟಿದೆ ಅಂತ ಅತ್ತ ನಾವು ಹೊರಡುವುದು ಬೇಡ, ಆ ಪ್ರವಾಹವನ್ನೇ ನಮ್ಮತ್ತ ಸೆಳೆಯೋಣ ಅಂತ. ಆ ರೀತಿ ಶಕ್ತಿಯನ್ನು ಬಲರಾಮದೇವರು ನಮಗೆ ಕೊಡಲಿ ಅಂತ. ಅಧರ್ಮದ ಕಡೆಗೆ ಹೋಗುವುದು ಬೇಡ, ನಾವು ಸಮಾಜವೇ ಧರ್ಮದ ಕಡೆಗೆ ಬರುವಂತೆ ಎಳೆದುಕೊಂಡು ಬರೋ ಹಾಗೆ ಪರಿಸರಕ್ಕೆ ಹೊಂದಿಕೊಳ್ಳುವುದು ಬೇಡ, ಪರಿಸರವನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಬಲರಾಮದೇವರು ನಮಗೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಅಂತಹ ಶೇಷದೇವರ ವಿಶೇಷವಾದ ಸನ್ನಿಧಾನಕ್ಕೆ ಪಾತ್ರರಾದಂತಹ, ಆ ಶೇಷದೇವರ ಆವೇಶದಿಂದ ಕೂಡಿದಂತಹ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನು ಮಾಡುವ ಸೌಭಾಗ್ಯವನ್ನು ಆ ಶೇಷದೇವರು ನಮಗೆ ಕರುಣಿಸಲಿ ಅಂತ. ಶ್ರೀಮನ್ಮಧ್ವಕೃತಾಂತ ಸಂಗತ ಕೃತೀರಿಯ ನಿರ್ಮಿತ ಅತ್ಯದ್ಭುತಾ ಸರ್ವೇಧಿತ್ಯ ಸತಿರಿಹಿ ತತ್ ಪ್ರವಚನ ಸತ್ಯಾರಮಂತೆ ನಿಶಂ ಸೋಸೌ ಶ್ರೀ ಜಯತೀರ್ಥ ಪೂಜ್ಯಚರಣ ಸ್ವಗ್ರಂಥ ಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ.